ನಮಸ್ಕಾರ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಆಧ್ಯಾತ್ಮದ ಬಗ್ಗೆ ಮಾತುಗಳನ್ನು ಹಾಗೂ ಆಧ್ಯಾತ್ಮದ ಭಾಷಣಗಳನ್ನು ಕೇಳೋದಕ್ಕೆ ಎಷ್ಟೋ ಹಣವನ್ನು ಕೊಟ್ಟು ನಾವು ಹೋಗ್ತೇವೆ ಹಾಗೂ ಎಷ್ಟೋ ವ್ಯಕ್ತಿಗಳನ್ನು ಭೇಟಿಯಾಗ್ತೇವೆ. ಅಷ್ಟಕ್ಕೂ ಆಧ್ಯಾತ್ಮದ ಒಲವು ಈಗಿನ ಯುವ ಜನತೆಗೆ ತುಂಬ ಮುಖ್ಯವಾಗಿದೆ. ತಮ್ಮ ಆಧುನಿಕ ಜೀವನದಲ್ಲಿ ಆಧ್ಯಾತ್ಮದ ಒಂದು ಒಲವು ಈಗ ಅವರ ಮನಸ್ಥಿತಿಯನ್ನು ಬದಲಾಯಿಸಿ ಒಳ್ಳೆಯ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗ್ತಾ ಇದೆ. ಅಷ್ಟಕ್ಕೂ ಆಧ್ಯಾತ್ಮ ಅಂದರೆ ಏನು, ಇದರ ಇತಿಹಾಸ ಏನು, ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಆಧ್ಯಾತ್ಮ ಯಾವುದು ಹಾಗೂ ಈಗಿನ ಕಾಲಕ್ಕೆ ಯಾವ ರೀತಿ ಬೆಳ್ಕೊಂಡು ಬಂತು, ಈ ಎಲ್ಲ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಆಧ್ಯಾತ್ಮವು ಮಾನವ ಜಾತಿಯ ಮೊದಲಿನಿಂದಲೂ ಅಸ್ತಿತ್ವದಲ್ಲಿರುವಂತಹ ಒಂದು ಆಂತರಿಕ ಅನ್ವೇಷಣೆಯ ವಿಷಯಕ್ಕೆ ಸಂಬಂಧಿಸಿದ ಒಂದು ಶಕ್ತಿ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇದು ಯಾವುದೇ ಧರ್ಮ ಅಥವಾ ಯಾವುದೇ ಜಾತಿಗೆ ಹಾಗೂ ತತ್ವಶಾಸ್ತ್ರಕ್ಕೆ ಸೀಮಿತವಾಗಿರದೆ ಜೀವನದಲ್ಲಿ ಗಾಢ ಅರಿವು ಮತ್ತು ಅನ್ವೇಷಣೆಯನ್ನು ಮಾಡುತ್ತೆ. ಇನ್ನು ಪ್ರಾಚೀನ ಯುಗಕ್ಕೆ ನಾವು ಹೋಗೋದಾದರೆ ಅಲ್ಲಿ ಪರಂಪರೆ ಯಾವ ರೀತಿ ಇತ್ತು, ಆಧ್ಯಾತ್ಮ ಯಾವ ರೀತಿ ಇತ್ತು ಅಂತ ನೋಡೋದಾದರೆ ವೇದ ಮತ್ತು ಉಪನಿಷತ್ಗಳು ಕ್ರಿಸ್ತಪೂರ್ವ 1500 ಶತಮಾನದಲ್ಲಿ ಇದ್ವು. ವೇದಗಳಲ್ಲಿರುವ ಉಪನಿಷತ್ತುಗಳು ಆಧ್ಯಾತ್ಮದ ಮೂಲ ಮತ್ತು ತತ್ವಗಳನ್ನು ಪ್ರತಿಪಾದಿಸ್ತಾ ಇದ್ವು. ಬ್ರಹ್ಮ, ಸರ್ವವ್ಯಾಪ್ತಿ ಶಕ್ತಿ, ಆತ್ಮ, ನಿಜ ಸ್ವರೂಪ, ಮೋಕ್ಷ, ಮುಕ್ತಿಯ ಪ್ರಕ್ರಿಯೆ ಈ ಎಲ್ಲ ಬೆಳಕಿಗೆ ಬಂದದ್ದು ಆ ಒಂದು ಕಾಲದಲ್ಲಿ. ಇನ್ನು ಯೋಗ, ತಪಸ್ಸು, ಋಷಿಗಳು, ಮುನಿಗಳು ಹಿಮಾಲಯದ ಗಹನ ಕಾನನದಲ್ಲಿ ತಪಸ್ಸು ಮಾಡ್ತಾ ಇರೋದು, ಈ ಎಲ್ಲ ಅರಿವು ಕೂಡ ಆ ಒಂದು ಕಾಲದಲ್ಲಿ. ಭಗವದ್ಗೀತೆ ಹಾಗೂ ಅದರಲ್ಲಿ ಬರುವಂತಹ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಈ ಮೂರು ಪ್ರಮುಖ ಮಾರ್ಗಗಳು ಆ ಗ್ರಂಥದಲ್ಲಿ ಆಧ್ಯಾತ್ಮದ ಒಂದು ಮುಖ್ಯ ಶಕ್ತಿಯನ್ನೇ ತೆಗೆದುಕೊಂಡೇ ಬಂದಿದೆ. ಇನ್ನು ಪಾಶ್ಚಾತ್ಯ ದೇಶಗಳಿಗೂ ಕೂಡ ಆಧ್ಯಾತ್ಮದ ಅರಿವು ಕೂಡ ಖಂಡಿತವಾಗಲೂ ಇದೆ. ಈಜಿಪ್ಟ್ ಮತ್ತು ಮೆಸ್ಪೊಟಮಿಯಾ ಈ ಒಂದು ಜನಾಂಗಕ್ಕೆ ಕ್ರಿಸ್ತಪೂರ್ವ 3000ರಿಂದ 1000 ಶತಮಾನದ ಸಮಯದಲ್ಲಿ ಆತ್ಮದ ಅಸ್ತಿತ್ವ ಮತ್ತು ಮರಣಾನಂತರ ಜೀವನ ಇತ್ಯಾದಿ ಕುರಿತು ಹಲವು ತತ್ವಗಳು ಅವರು ಕೂಡ ಅಳವಡಿಸ್ತಾ ಇದ್ದರು. ಗ್ರೀಕ್ ತತ್ವಶಾಸ್ತ್ರ ಕೂಡ ಅದೇ ಹೇಳುತ್ತೆ. ಸಾಕ್ರೆಟಿಸ್ ಅವರು ಹೇಳಿದಾಗೆ, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಮತ್ತು ಇನ್ನಿತರ ದಾರ್ಶನಿಕರು ಹೇಳುವಾಗೆ ಆತ್ಮ ಮತ್ತು ಬೌದ್ಧಿಕ ವಿಚಾರದ ಬಗ್ಗೆ ಇಲ್ಲಿ ಸೂಕ್ಷ್ಮವಾಗಿ ನಾವು ತಿಳಿಯಬಹುದು. ಇನ್ನು ಸ್ವಲ್ಪ ವರ್ಷಗಳ ನಂತರ ಅಂದರೆ 7ನೇ ಶತಮಾನದಿಂದ 17ನೇ ಶತಮಾನದವರೆಗೂ ಕೂಡ ಆಧ್ಯಾತ್ಮದ ಬಗ್ಗೆ ಇನ್ನೊಂದು ರೀತಿಯ ಒಂದು ಹೊಸ ಮಧ್ಯಯುಗದಲ್ಲಿ ಪ್ರಾರಂಭವಾದ ಚಳುವಳಿಗಳೇ ಬೇರೆ ಆದವು. ಹೌದು, ಭಕ್ತಿ ಚಳುವಳಿ ಅಂತ ಪ್ರಾರಂಭವಾದವು. ಆ ಒಂದು ಸಮಯದಲ್ಲಿ ರಾಮಾನುಜ, ಬಸವಣ್ಣ, ಅಕ್ಕ ಮಹಾದೇವಿ, ಮಧ್ವಾಚಾರ್ಯರು, ಚೈತನ್ಯ ಮಹಾಪ್ರಭುಗಳು ಇತ್ಯಾದಿ ಭಕ್ತಿ ಪಂಥದ ಮೂಲ ಸ್ವರೂಪದವರು ಭಕ್ತಿಯ ನಿಷ್ಠೆ ಮತ್ತು ಭಕ್ತಿಯ ಮೂಲ ಮತ್ತು ಜೀವನದ ಪರಿಪೂರ್ಣತೆಯನ್ನು ಬೋಧಿಸ್ತಾ ಬಂದರು. ಇದನ್ನು ಕೂಡ ಅಧ್ಯಾತ್ಮಕ್ಕೆ ಹೊಸ ಬುನಾದಿಯನ್ನು ಕಟ್ಟಿತು. ಸೂಫಿ ಪರಂಪರೆ ಆಗಿರ್ಬೋದು ಅಥವಾ ಇಸ್ಲಾಂ ಸೂಫಿ ಸಂತರಾಗಿರ್ಬೋದು, ಆಧ್ಯಾತ್ಮದ ಮತ್ತು ಪ್ರೇಮದ ಮೂಲಕ ದೇವರನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಯಿತು. ಇನ್ನು ಕ್ರಿಶ್ಚಿಯನ್ ಕಮ್ಯುನಿಟಿ ನೋಡೋದಾದರೆ ಅಲ್ಲೂ ಕೂಡ ಹೊಸ ಒಂದು ಆಧ್ಯಾತ್ಮದ ಶಕ್ತಿಯನ್ನು ಮದರ್ ತೆರೇಸಾ ಅವರು ಕೂಡ ಜಾರಿಗೆ ತಂದರು. ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ದೇವರನ್ನು ಯಾವ ರೀತಿ ಅನುಭವಿಸಬೇಕು, ದೇವರ ಶಕ್ತಿ ಎಂತಹದು ಅಂತ ಅವರು ಕೂಡ ತಿಳಿಸ್ಕೊಟ್ರು. ಇನ್ನು ಆಧುನಿಕ ಯುಗಕ್ಕೂ ಕೂಡ ಆಧ್ಯಾತ್ಮ ಬರ್ತಾ ಹೋಯಿತು. ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಇನ್ನು 18ನೇ ಶತಮಾನದಲ್ಲಿ ಸ್ವಾಮಿ ವಿವೇಕಾನಂದರು ವೈಜ್ಞಾನಿಕ ಆಧ್ಯಾತ್ಮವನ್ನು ಪಶ್ಚಿಮಕ್ಕೆ ಪರಿಚಯಿಸಿದರು. ಇನ್ನು ಜಿಡ್ಡು ಕೃಷ್ಣಮೂರ್ತಿಯವರು ಕೂಡ ವ್ಯಕ್ತಿಗತ ಮುಕ್ತಿಯನ್ನು ತಿಳಿದುಕೊಳ್ಳುವ ಮಾರ್ಗವನ್ನು ಹಾಗೂ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಇನ್ನು ಮುಖ್ಯವಾಗಿ ಈಗಲೂ ಕೂಡ ಇವರ ಪುಸ್ತಕಗಳು ನಾವು ಓದ್ತಾ ಇರ್ತೇವೆ. ಓಶೋ 1931ರಿಂದ 1990ರವರೆಗೆ ಆಧ್ಯಾತ್ಮವನ್ನು ಪ್ರಾಯೋಗಿಕ ಅನುಭವವನ್ನಾಗಿ ಪರಿಚಯಿಸಿದವರು ಓಶೋ ಅವರು ಕೂಡ ಒಬ್ಬರು. ಹಾಗಿದ್ರೆ ನಮ್ಮ ಜೀವನಕ್ಕೆ ಆಧ್ಯಾತ್ಮ ಯಾಕೆ ಬೇಕು ಅಂತ ನಾವು ನೋಡೋದಾದರೆ ಮನಸ್ಸಿನ ಶಾಂತಿಗೆ ಬೇಕು. ಹೌದು, ಜೀವನದ ಚಿಂತೆಗಳು, ಸಂಕಟಗಳು ಎಲ್ಲ ಜೊತೆಗೇ ಇರ್ತವೆ, ಅವುಗಳ ಜೊತೆಗೆ ನಾವು ಸಾಗಲೇಬೇಕು. ಅಂತಹ ಒಂದು ಸಂದರ್ಭದಲ್ಲಿ ಆಧ್ಯಾತ್ಮದ ಚಿಂತನೆ ಮಾನಸಿಕ ಶಾಂತಿಯನ್ನು ನೀಡುತ್ತೆ, ನೆಮ್ಮದಿಯನ್ನು ನೀಡುತ್ತೆ. ಇನ್ನು ಆತ್ಮಜ್ಞಾನ ಕೂಡ ಮುಖ್ಯ. ನಾವು ಯಾರು, ನಾವು ಬಂದಿರೋ ಉದ್ದೇಶ ಏನು, ನಾವು ಮಾಡಬೇಕಾದಂತಹ ಕರ್ತವ್ಯಗಳೇನು, ನಾವು ಮಾಡುವಂತಹ ಕರ್ತವ್ಯಗಳು ಯಾವುವು, ವಾಸ್ತವವಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಈ ಎಲ್ಲವನ್ನು ಹುಡುಕಲು ನಾವು ಆತ್ಮ ಜ್ಞಾನಕ್ಕೆ ಆಧ್ಯಾತ್ಮ ಖಂಡಿತವಾಗಲೂ ತಿಳಿಬೇಕು. ಇನ್ನು ಸಹಿಷ್ಣುತೆ ಮತ್ತು ಧೈರ್ಯಕ್ಕೂ ಕೂಡ ಈ ಒಂದು ಆಧ್ಯಾತ್ಮ ಮುಖ್ಯ ಆಗುತ್ತೆ.
ಮನುಷ್ಯನ ಪ್ರತಿಕೂಲ ಮನಸ್ಥಿತಿಗೂ ಮತ್ತು ಸಮತೋಲನ ಮನೋಭಾವಕ್ಕೂ ಇರುವಂತಹ ಸಂಬಂಧವನ್ನು ಇಲ್ಲಿ ತಿಳಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸಂಬಂಧಗಳ ಸುಧಾರಣೆಗೂ ಕೂಡ ಆಧ್ಯಾತ್ಮ ಬೇಕೇ ಬೇಕು. ಅದು ಆಧ್ಯಾತ್ಮವಾಗಿರ್ಬೋದು, ಸಹಾನುಭೂತಿ ಆಗಿರ್ಬೋದು, ಕ್ಷಮೆಯಾಗಿರ್ಬೋದು, ಪ್ರೀತಿಯಾಗಿರ್ಬೋದು, ಈ ಎಲ್ಲವೂ ಕೂಡ ಆಧ್ಯಾತ್ಮದಲ್ಲಿ ಬರುವಂತಹ ಗುಣಗಳೇ ಆಗಿರ್ತವೆ. ಇನ್ನು ಆನಂದದ ಅನುಭವ ಕೂಡ ಇಲ್ಲಿ ಸಿಗುತ್ತೆ. ಶಾಶ್ವತ ಸಂತೋಷ ಹಾಗೂ ಸುಖದ ಮಾರ್ಗಗಳು ಕೂಡ ನಾವು ಹುಡುಕ್ತೇವೆ. ಇನ್ನು ಆಸಕ್ತಿಯ ಮಿತಿ, ನಾವು ಯಾವುದರ ಮೇಲೆ ಆಸಕ್ತಿಯನ್ನು ಇಟ್ಟಿರ್ತೇವೆ ಅದಕ್ಕೂ ಕೂಡ ಮಿತಿ ಇರುತ್ತೆ. ಭೌತಿಕ ವಸ್ತುಗಳ ಮೇಲಿನ ಆಸಕ್ತಿ ಕಡಿಮೆ ಮಾಡಿ ಆಂತರಿಕ ಸಂತೋಷವನ್ನು ಹೆಚ್ಚು ಮಾಡಿಕೊಳ್ಳೋ ಒಂದು ಪ್ರಯತ್ನದಲ್ಲಿ ನಾವಿರಬೇಕು ಅನ್ನೋದು ತಿಳಿಸ್ಕೊಡುತ್ತೆ. ಮುಖ್ಯವಾಗಿ ಈಗಿನ ಕಾಲದಲ್ಲಿ ಬೇಕಾಗಿರೋದು ತಿಳಿದ ಮನಸ್ಸು ಮತ್ತು ಏಕಾಗ್ರತೆ ಮುಖ್ಯ. ಯೋಗ, ಪ್ರಾರ್ಥನೆ, ಧ್ಯಾನ ಇವುಗಳ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚು ಮಾಡುತ್ತೆ, ಚಿಂತೆಗಳಿಂದ ಮುಕ್ತಗೊಳಿಸುತ್ತೆ, ಕಾರ್ಯಕ್ಷಮತೆ ಬಗ್ಗೆ ಹೆಚ್ಚು ಒಲವು ಬರುವಂತೆ ಮಾಡುತ್ತೆ. ಸ್ನೇಹಿತರೆ, ಆಧ್ಯಾತ್ಮದ ಬಗ್ಗೆ ಇನ್ನೂ ಹೇಳ್ತಾ ಹೋದರೆ ಒಂದು ದಿನ ಕೂಡ ಸಾಕಾಗೋದಿಲ್ಲ. ಕಾರಣ ಒಬ್ಬರಿಂದ ಒಬ್ಬರಿಗೆ ಅದು ಕೊಡುಗೆಯಾಗಿ ಪಾರಂಪರೆಯಿಂದ ಈ ಆಧುನಿಕದವರೆಗೂ ಕೂಡ ಅದು ಬೆಳೀತಾ ಬಂದಿದೆ. ಈಗಲೂ ಕೂಡ ನಾವು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸ್ಕೊಳ್ಬೇಕು ಅಂತ ಅಂತರ್ಜಾಲದಲ್ಲಾಗಿರ್ಬೋದು ಹಾಗೂ ಹೊರಗಡೆ ಯಾರ್ದಾದ್ರೂ ಭಾಷಣ ಅಥವಾ ಒಳ್ಳೆಯ ಮಾತುಗಳು ಹಾಗೂ ಗುರುಗಳ ಆಶೀರ್ವಾದವನ್ನು ಪಡೆದು ಅವರ ಮಾತುಗಳನ್ನು ಕೇಳ್ತೇವೆ. ಅದು ಆಧ್ಯಾತ್ಮಿಕ ಶಕ್ತಿಯೂ ಹೌದು ಹಾಗೂ ಧೈರ್ಯ ತುಂಬುವ ಒಂದು ಪ್ರೇರಣಾ ಮಾರ್ಗ ಕೂಡ ಹೌದು. ಒಟ್ಟಿನಲ್ಲಿ ಆಧ್ಯಾತ್ಮ ಜೀವನವನ್ನು ಸರಳ ಮತ್ತು ಆನಂದಮಯ ಮತ್ತು ನೆಮ್ಮದಿ ಆಗಿರುವಂತೆ ಮಾಡುತ್ತೆ. ಇದು ಕೇವಲ ಧಾರ್ಮಿಕ ವಿಚಾರವಲ್ಲ, ಅಥವಾ ಮನುಷ್ಯ ಈ ರೀತಿನೇ ಬದುಕಬೇಕು ಅಥವಾ ಈ ರೀತಿಯೇ ಬದುಕಬಾರ್ದು ಅನ್ನೋ ಒಂದು ವಿಷಯ ಅಲ್ಲ. ಬದಲಾಗಿ ಜೀವನದ ಗಾಢ ಅರಿವನ್ನು ತಿಳಿಸುವಂತಹ ಒಂದು ಪಯಣ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇದರಿಂದ ಶಾಂತಿ, ಸಹನಶೀಲತೆ, ಪ್ರೀತಿ, ಸಮಾಧಾನ ಮತ್ತು ಜ್ಞಾನ ಎಲ್ಲ ಕೂಡ ಇದರಿಂದ ಲಭ್ಯವಾಗುತ್ತೆ ಮತ್ತು ಬೆಳೀತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಎಷ್ಟು ಹಣ ಗಳಿಸಿದ್ರೆ ಏನು ಮುಖ್ಯ, ಆ ವ್ಯಕ್ತಿಗೆ ನೆಮ್ಮದಿ ಮುಖ್ಯ, ಆ ವ್ಯಕ್ತಿಗೆ ಪ್ರೀತಿ, ಅಂತಃಕರಣ, ಭಾವನೆಗಳು ಮುಖ್ಯ ಅಂತ ಹೇಳ್ತಾರೆ. ಆ ಎಲ್ಲ ಪ್ರೀತಿ, ಅಂತಃಕರಣ, ಭಾವನೆ ಈ ಎಲ್ಲ ಬರಬೇಕಾದ್ರೆ ಆಧ್ಯಾತ್ಮ ಶಕ್ತಿಯು ಕೂಡ ಆ ವ್ಯಕ್ತಿ ಹತ್ರ ಇರಬೇಕು. ಆಧ್ಯಾತ್ಮದ ಅರಿವು ಕೂಡ ಆ ವ್ಯಕ್ತಿ ಹತ್ರ ಇರಬೇಕು. ಆ ಅಧ್ಯಾತ್ಮದ ಜ್ಞಾನದಿಂದ ಎಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ. ಇದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.